Hello students, welcome to the session. So previous session alli nimge theory helidde. So theory alli ನಾನು ನಿಮಗೆ even number, odd number, prime ಅಂದ್ರೆ ಏನು ಅನ್ನೋದು ಬಗ್ಗೆ ಹೇಳಿಕೊಟ್ಟಿದ್ದೆ. So first chapter ಅಲ್ಲಿ ನಿಮಗೆ ಪ್ರಾಬ್ಲಮ್ 6 ಮಾರ್ಕ್ಸ್ ಗೆ ಕೇಳುವಂತದ್ದು HCF ಮತ್ತೆ LCM. ಫಸ್ಟ್ ನಾವು HCF ಅಂದ್ರೆ ಏನು ಅಂತ ನೋಡೋಣ. So HCF or you can call that as a GCD ಅಂದ್ರೆ HCF ಅಂದ್ರೆ highest common factor or GCD ಅಂದ್ರೆ greatest common divisor. HCF is the largest number, sometimes one only, that completely divides all the given number. So HCF ಅಂದ್ರೆ ಏನು ಹೆಸರೇ ಹೇಳುತ್ತೆ highest ಅಂದ್ರೆ ದೊಡ್ಡದಿರೋದು largest number. Sometimes ಯಾವುದಾನ ನಂಬರು ಬೇರೆ ನಂಬರಲ್ಲಿ ಡಿವೈಡ್ ಆಗಿಲ್ಲ ಅಂದರೆ 1 ಅಲ್ಲಿ ಡಿವೈಡ್ ಆಗುತ್ತೆ, ಅದಕ್ಕೆ ಅದನ್ನು HCF ಅಂತ ಕರಿತೀರ. or HCF or two or more numbers, it is the greatest or largest among the common divisor or factors of the given numbers. So same ಅದೇ ಹೇಳ್ತಾ ಇದೆ, ಏನಂದರೆ ಎರಡಕ್ಕಿಂತ ಜಾಸ್ತಿ ನಂಬರ್ ಆಗಿರ್ಬೋದು, ದೊಡ್ಡದಾಗಿರ್ಬೋದು, ಲಾರ್ಜರ್ ಆಗಿರ್ಬೋದು, ಅಥವಾ factors of the given numbers. So now let us know the example. HCF of 12 and 18 ಎರಡು ನಂಬರ್ ತೊಗೊಂಡಿದ್ದೀನಿ, 12 ಮತ್ತು 18. ಸೊ ಇವೆರಡರಲ್ಲಿ ಹೈಯೆಸ್ಟ್ ಯಾವುದು ಅಂತ. ಸೊ HCF of 12, that is factor of 12. 12ಗೆ ಯಾವ್ದು ಮಲ್ಟಿಪಲ್ ಹೋಗುತ್ತೆ ನೋಡಿ. 12 1 ಎಲ್ಲಿ ಹೋಗುತ್ತೆ, 2 ಟೇಬಲಲ್ಲಿ ಹೋಗುತ್ತೆ, 3 ಟೇಬಲಲ್ಲಿ ಹೋಗುತ್ತೆ, 3 4 12, ಮತ್ತು 4 ಟೇಬಲಲ್ಲಿ ಹೋಗುತ್ತೆ ನೋಡಿ, 4 3 6 ಟೇಬಲಲ್ಲಿ 12 ಹೋಗುತ್ತೆ, ಮತ್ತು 12 ಟೇಬಲಲ್ಲೂ ಹೋಗುತ್ತೆ. ಇವೆಲ್ಲ ನಂಬರ್ಸು 12ಗೆ ಮಲ್ಟಿಪಲ್ಸ್ ಆಗಿರುತ್ತೆ. ನೆಕ್ಸ್ಟು ಫ್ಯಾಕ್ಟರ್ಸ್ ಆಫ್ 18 ಯಾವ್ಯಾವ ಟೇಬಲಲ್ಲಿ ಹೋಗುತ್ತೆ ಫ್ಯಾಕ್ಟರ್ ನೋಡಿ. 1 18 18 ಬರುತ್ತೆ, 1 ಟೇಬಲಲ್ಲಿ ಹೋಗುತ್ತೆ, 2 ಟೇಬಲಲ್ಲಿ ಹೋಗುತ್ತೆ, 3 6 18, 6 3 18, 9 2 18, ಮತ್ತು 18 1 18. ಸೊ ಇವೆಲ್ಲ ಫ್ಯಾಕ್ಟರ್ಸು ಮಲ್ಟಿಪಲ್ ಆಫ್ 18. ಫ್ಯಾಕ್ಟರ್ ಅಂದರೆ ಏನು ಅಂದರೆ ಯಾವ್ಯಾವ ಮಲ್ಟಿಪಲ್ಲು ಅಂತ. ಸೊ ಇವಾಗ ಕಾಮನ್ ಫ್ಯಾಕ್ಟರ್ಸ್ ಆರ್, ಇವೆರಡರಲ್ಲಿ ಕಾಮನ್ ನೋಡಿ ಯಾವುದ್ಯಾವುದಿದೆ. 1 ಕಾಮನ್ ಇದೆ, 2 ಕಾಮನ್ ಇದೆ, 3 ಕಾಮನ್ ಇದೆ, 4 ಇಲ್ಲ, 6 ಕಾಮನ್ ಇದೆ, 9 ಕಾಮನ್ ಇಲ್ಲ, 12 18 ಇಲ್ಲ. ಹಾಗಾಗಿ 4 ಕಾಮನ್ ಇದೆ. ಯಾವುದು? 1 2 3 6 ಎರಡರಲ್ಲೂ. ಹಾಗಾಗಿ ಈ ಎಲ್ಲ ಕಾಮನ್ ಫ್ಯಾಕ್ಟ್ರಲ್ಲಿ ಹೈಯೆಸ್ಟ್ ಯಾವುದು ಅಂದರೆ 6. ಹೈಯೆಸ್ಟ್ ಆಫ್ ದಿಸ್ ಇಸ್ 6. Therefore, HCF of 12 and 18 is highest ಯಾವುದು? 6. Now we are learning methods of finding HCF. ಹಂಗಾರೆ HCF ಕಂಡುಹಿಡಿಬೇಕಂದ್ರೆ ನಮಗೆ ಎರಡು ಮೆಥಡ್ ಇದೆ. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು, ಎರಡನೇದು ಡಿವಿಷನ್ ಮೆಥಡು. ಫಸ್ಟ್ ಒನ್ ಓದೋಣ, HCF by prime factorization method. So ಈ ಮೆಥಡ್ ಪ್ರಕಾರ ಅಂಡರ್ ದಿಸ್ ಮೆಥಡ್ ಓನ್ಲಿ ಫ್ಯಾಕ್ಟರ್ಸ್ ವಿಚ್ ಆರ್ ದೇರ್ ಇನ್ ದ ಆಲ್ ದಿ ಗಿವನ್ ನಂಬರ್ಸ್ ಆರ್ ಟೇಕನ್. ಅವಾಗ ಹೇಳಿದ್ದೀನಿ ನಿಮಗೆ, ಎಷ್ಟೇ ಫ್ಯಾಕ್ಟರ್ ಕೊಟ್ಟಿರಲಿ ಅವೆರಡರಲ್ಲೂ ಕಾಮನ್ ಇರುವಂತಹ ನಂಬರ್ನ ಮಾತ್ರ ತಗೊಳ್ತೀರಿ, ಬೇರೆ ಇದನ್ನ ಬಿಟ್ಟು ಬಿಡ್ತೀರಿ. ಆ ಮೆಥಡ್ನ ಏನಂತ ಕರೀತೀರ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಇವಾಗ ಪ್ರಾಬ್ಲಮ್ ಮಾಡೋಣ, ಸಾಲ್ವ್. ಸೊ ಮೆಥಡ್ಸ್ ಆಫ್ ಫೈಂಡಿಂಗ್ HCF. ಫಸ್ಟ್ ಮೆಥಡ್ ನಾನು ಹೇಳ್ಕೊಡ್ತಾ ಇರೋದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು. ಪ್ರಾಬ್ಲಮ್ ಈ ಥರ ಇದೆ. ಫೈಂಡ್ HCF ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು, ದಟ್ ಈಸ್ 36 and 40. ಸಪ್ರೇಟ್ ಮಾಡೋಣ. ಫಸ್ಟು 36. ಸೊ 36 ಯಾವಾಗೂ ಚಿಕ್ಕದ್ರಿಂದ ಡಿವೈಡ್ ಮಾಡ್ಕೋಬೇಕು. ಸೊ ಚಿಕ್ಕ ನಂಬರ್ ಅಂದರೆ 2 ಇಂದ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ 2 ಡಿವೈಡೆಡ್ ಬೈ 36. 2 1s 2 8s 16 ಅಂದರೆ 2 18s 36. ತಿರುಗಿ ಈ 18 2 ಎಲ್ಲಿ ಹೋಗುತ್ತೆ, ದಟ್ ಈಸ್ 2 9s 18. ನೆಕ್ಸ್ಟು 9 ಬಂದ್ಬಿಟ್ಟು 2 ಎಲ್ಲಿ ಹೋಗಲ್ಲ, ನೆಕ್ಸ್ಟ್ಗೆ ಹೋಗೋಣ, ದಟ್ ಈಸ್ 3 3s 9. ನೆಕ್ಸ್ಟು 3 ಇದೆ, 3 1s 3. ಹಾಗಾಗಿ ಫುಲ್ಲು ಡಿವೈಡ್ ಆಗೋಯಿತು. ಹಂಗಾರೆ 36ಗೆ ಯಾವ್ಯಾವ ಮಲ್ಟಿಪಲ್ ನೋಡೋಣ ನೋಡಿ. 2 2 2 2 3 3 3 3 into 1. So these are the multiple factor of 36. Next come for your 40. 40ಗೆ ಮಾಡೋಣ. 42 ಎಲ್ಲಿ ಡಿವೈಡ್ ಆಗುತ್ತೆ, 2 20s 40. ನೆಕ್ಸ್ಟ್ 20 2 ಟೇಬಲಲ್ಲಿ ಹೋಗುತ್ತೆ, 2 10s 20.
ನೆಕ್ಸ್ಟು 2 5s are 10, 5 2 ಎಲ್ಲೂ ಹೋಗಲ್ಲ, ನೆಕ್ಸ್ಟು 3 ಎಲ್ಲೂ ಹೋಗಲ್ಲ, 4 ಎಲ್ಲೂ ಹೋಗಲ್ಲ. ಸೊ ಹಾಗಾಗಿ 5 1s are 5. ಹಂಗಾದರೆ ಈ 40ಗೆ ಮಲ್ಟಿಪಲ್ ಯಾವುದ್ಯಾವ್ದು ಬಂದಿದೆ ಬರ್ಕೊಳ್ಳಿ. ಇದು ಆಚೆ ಕಡೆ ಇರೋದು 2 × 2 × 2 × 5 × 1 ಬರ್ದಿದ್ದೀನಿ ನೋಡಿ. 2 × 2 × 2 × 5 × 1. ಇವೆರಡರಲ್ಲಿ ಕಾಮನ್ ಇರೋದು ನೋಡ್ಕೊಳ್ಳಿ. ಇವಾಗ HCF ಆಫ್ 36 and 40 ಎರಡರಲ್ಲೂ ಕಾಮನ್ ಇರೋದು ನೋಡಿ. 1 2 ಇದೆ, 2 2 ಇದೆ, ಹಂಗಾರೆ 2 2 ಕಾಮನ್ ಇದೆ ಬರ್ದಿದ್ದೀನಿ. ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಎರಡರಲ್ಲೂ ಕಾಮನ್ ಇಲ್ಲ. ಎರಡರಲ್ಲಿ ಯಾವ್ದು ಕಾಮನ್ ಇರುತ್ತೋ ಅದು ಮಾತ್ರ ಬರೆಯೋಣ. ಸೊ ಹಾಗಾಗಿ ಬರೆದೆ 1 ಎರಡರಲ್ಲೂ ಕಾಮನ್ ಇದೆ. ಬರಿದ್ರೆ ಬರಿಬೋದು, ಬಿಟ್ಟರೆ ಬಿಡ್ಬೋದು. ಬಟ್ ಇವೆರಡು ಕಾಮನ್ ಇದೆ, ಹಾಗಾಗಿ 2 2s are 4. ಸೊ ಓನ್ಲಿ ಕಾಮನ್ ಫ್ಯಾಕ್ಟರ್ಸ್ ವಿಚ್ ಆರ್ ದೇರ್ ಇನ್ ಬೋತ್ ಆರ್ ಕನ್ಸಿಡರ್ಡ್. ಆವಾಗ ಎಕ್ಸಾಂಪಲಲ್ಲಿ ಬರೀ 6 1 ಮಾತ್ರ ಆಯಿತು ಗ್ರೇಟರ್, ಹಾಗಾಗಿ ತಗೊಂಡೆ. ಇಲ್ಲಿ ಗ್ರೇಟರು 2 ನಂಬರ್ ಇದೆ ನೋಡಿ. 2 ಇಲ್ಲೂ 1 ಟೈಮ್ ಇದೆ, ಇಲ್ಲೂ 1 ಟೈಮ್ ಇದೆ. ಸೊ ಹಾಗಾಗಿ ಇಲ್ಲಿ ಬರ್ಕೊತೀರಿ, ಆಮೇಲೆ ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಹಾಗಾಗಿ HCF ಆಫ್ 36 and 40 is 2 2s are 4. ನೆಕ್ಸ್ಟ್ ಪ್ರಾಬ್ಲಮ್ಮು HCF ಆಫ್ 36 and 54. 36 ಸೇಮ್ ಆ್ಯಸ್ ಇಟ್ ಈಸು. 2 18s are 36. ನೆಕ್ಸ್ಟು 2 ಟೇಬಲಲ್ಲೇ ಹೋಗುತ್ತೆ 18. 2 9s are 18. ನೆಕ್ಸ್ಟು 2 ಟೇಬಲಲ್ಲಿ ಹೋಗಲ್ಲ 9. 3 3s are 9. then again 3 1s are 3. ಸೊ 36 ಮಲ್ಟಿಪಲ್ ಬಂದುಬಿಟ್ಟು 2 × 2 × 3 × 3 × 1. ಹೊರಗಡೆ ಏನಿರುತ್ತೋ ಇದು ಇಲ್ಲಿ ಬರ್ಕೊಳ್ತೀರಾ. ನೆಕ್ಸ್ಟ್ 54. 2 ಚಿಕ್ಕದ್ರಿಂದ ಮಾಡಬೇಕು. ಫಸ್ಟು ಚಿಕ್ಕದ್ರಲ್ಲಿ ಹೋಗುತ್ತಾ ನೋಡ್ಕೊಳ್ಳಿ. ಇದು ಈವನ್ ನಂಬರ್ ಅಂದರೆ 2 ಎಲ್ಲಿ ಹೋಗುತ್ತೆ, ಆಡ್ ನಂಬರ್ ಅಂದರೆ 3 ಎಲ್ಲಿ ಡಿವೈಡ್ ಆಗುತ್ತೆ. ಸೊ 2 2s are 4, 1 ರಿಮೈಂಡರ್ ಇರುತ್ತೆ. 2 7s ಅಂದರೆ 2 27s are 54 ಹೋಗುತ್ತೆ. ನೆಕ್ಸ್ಟು 2 ಟೇಬಲಲ್ಲಿ ಹೋಗಲ್ಲ, ಯಾಕಂದರೆ ಇದು 27 ಇದೆ. ನೆಕ್ಸ್ಟು 3 ಟೇಬಲಲ್ಲಿ 3 9s are 27. ನೆಕ್ಸ್ಟು 9 3 ಎಲ್ಲೇ ಹೋಗುತ್ತೆ. 3 3s are 9. ನೆಕ್ಸ್ಟ್ 3 1s are 3. ಹಾಗಾಗಿ 54ಗೆ ಮಲ್ಟಿಪಲ್ ಫ್ಯಾಕ್ಟರ್ ಬಂದುಬಿಟ್ಟು ಹೊರಗಡೆ ಇರೋದು ಬರಿಬೇಕು. 2 × 3 × 3 × 3 × 1 ಬರ್ದಿದ್ದೀನಿ ನೋಡಿ ಇಲ್ಲಿ. HCF ಆಫ್ 36 and 54 ಇಲ್ಲಿ ಎರಡರಲ್ಲೂ ಯಾವುದು ಕಾಮನ್ ಇರುತ್ತೋ ಅದನ್ನೇ ತಗೊಳ್ತೀರಾ. ಸೊ ಕಾಮನ್ ಬಂದುಬಿಟ್ಟು 1 2 ಕಾಮನ್ ಇದೆ, 2 3 ಕಾಮನ್ ಇದೆ. ದಟ್ ಈಸ್ 18 is the answer. So only common factor which are there in both are considered. Next one, no? Third one, 48 and 84. So 48, 2 24s are 48, 2 12s are 24, 2 6 are 12. ಆಮೇಲೆ ನೆಕ್ಸ್ಟ್ 2 ಎಲ್ಲಿ ಹೋಗುತ್ತೆ, 2 3s are 6. ನೆಕ್ಸ್ಟ್ ಇದು 3 2 ಟೇಬಲಲ್ಲಿ ಹೋಗಲ್ಲ, ಹಾಗಾಗಿ 3 1s are 3. ಹೊರಗಡೆ ಇರೋದು ಬರೀರಿ. 2 × 2 × 2 × 2 × 3 × 1. ನೆಕ್ಸ್ಟ್ 84. 2 42s are 84 ಅಂದರೆ ನೋಡಿ 2 4s are 8, 2 2s are 4. 2 ಎಲ್ಲಿ ಡಿವೈಡ್ ಮಾಡ್ಕೋಬೇಕಿದು, ಕ್ಯಾಲ್ಸಿ ಇಟ್ಕೊಳ್ಳಿ. ಕ್ಯಾಲ್ಸಿ ಯೂಸ್ ಮಾಡ್ಬೋದು ನೀವು ಎಕ್ಸಾಮಲ್ಲಿ. ಕ್ಯಾಲ್ಸಿಯಲ್ಲಿ ಡಿವೈಡ್ ಮಾಡಿ, ಗೊತ್ತಾಗಲಿಲ್ಲ ಅಂತ. 42 ಡಿವೈಡೆಡ್ ಬೈ 2 ಅಂದರೆ 2 21s are 42. ನೆಕ್ಸ್ಟು 21 ಇದು ಆಡ್ ನಂಬರು, 2 ಎಲ್ಲಿ ಡಿವೈಡ್ ಆಗಲ್ಲ, ಹಾಗಾಗಿ ನೆಕ್ಸ್ಟ್ ನಂಬರ್ಗೆ ಹೋಗಿ 3 7s are 21. So 7 is an odd number which is divisible by 1. ಹಾಗಾಗಿ 7 1s are 7. ಫ್ಯಾಕ್ಟರ್ ಬಂದ್ಬಿಟ್ಟು ನಮಗೆ 2 × 2 × 3 × 7 × 1 ಬರ್ದಿದ್ದೀನಿ ಇಲ್ಲಿ. ಸೊ ಹಾಗಾಗಿ ಇವೆರಡರಲ್ಲಿ ಕಾಮನ್ ಯಾವುದ್ಯಾವುದಿದೆ ನೋಡ್ಕೊಳ್ಳಿ. 2 ಕಾಮನ್ ಇದೆ ಬರ್ದಿದ್ದೀನಿ. ಅಗೇನ್ 2 is ಕಾಮನ್. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ನೋ, ಇಟ್ಸ್ ನಾಟ್ ಕಾಮನ್. ಸೊ 3 ಕಾಮನ್ ಇದೆ. ಹಾಗಾಗಿ 2 2s are 4, 4 3s are 12. ಸೊ 12 is the HCF of 48 and 84. ನೆಕ್ಸ್ಟ್ ಪ್ರಾಬ್ಲಮ್ಮು 20 and 50. ಸೊ 20 ಫಸ್ಟು ಯಾವಾಗೂ ಅಷ್ಟೇ ಈವನ್ ನಂಬರ್ ಸ್ಟಾರ್ಟಿಂಗು 2 ಎಲ್ಲಿ ಡಿವೈಡ್ ಆಗಬೇಕು, ಆಡ್ ನಂಬರ್ ಇದ್ದರೆ 3 ಎಲ್ಲಿ ಡಿವೈಡ್ ಆಗಬೇಕು. ಸೊ 2 10s are 20. ಅಗೇನ್ 2 5s are 10. ಆಮೇಲೆ 5 ಬಂದುಬಿಟ್ಟು ಆಡ್ ನಂಬರ್, 2 ಎಲ್ಲೋ ಹೋಗಲ್ಲ, 3 ಎಲ್ಲೋ ಹೋಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು 5 1s are 5. ಹಾಗಾಗಿ 20ಗೆ ಡಿವಿಸಿಬಲ್ ಫ್ಯಾಕ್ಟರ್ ಯಾವುದ್ಯಾವುದು ಅಂದರೆ 2 × 2 × 5 × 1. ನಾನು ಇಲ್ಲಿ ಬರೆದಿರೋದು ಹೊರಗಡೆ ಇದಿರುವಂಥ ನಂಬರ್ಗಳು. ನೆಕ್ಸ್ಟು 50ಗೆ 2ರಿಂದನೇ ಡಿವೈಡ್ ಆಗಬೇಕು, ಚಿಕ್ಕದ್ರಿಂದ ಮಾಡಬೇಕು. 2 25s are 50. ಮಿಸ್ ನನಗಿದು ಡಿವೈಡ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇದು 50 ಈವನ್ ನಂಬರ್ ಅಂತ ಗೊತ್ತು, ಕ್ಯಾಲ್ಕುಲೇಟ್ರಲ್ಲಿ ಡಿವೈಡ್ ಮಾಡಿ.
2 ಡಿವೈಡೆಡ್ ಬೈ 50 ಅಂದರೆ ನಿಮ್ಗೆ 25 ಬರುತ್ತೆ. ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟು 25 ಇದು ಆಡ್ ನಂಬರ್ ಇರುತ್ತೆ, ಹಾಗಾಗಿ ಅದು 2 ಎಲ್ಲಿ ಡಿವೈಡ್ ಆಗಲ್ಲ, 3 ಎಲ್ಲೂ ಹೋಗಲ್ಲ, 4 ಎಲ್ಲೂ ಹೋಗಲ್ಲ. ನೆಕ್ಸ್ಟ್ ನಂಬರ್ ಬಂದುಬಿಟ್ಟು 5. 5 5s are 25. ನೆಕ್ಸ್ಟ್ 5 ಬಂದುಬಿಟ್ಟು 5 1s are 5. ಸೊ ಫ್ಯಾಕ್ಟರ್ ಆಫ್ 50 ಬಂದುಬಿಟ್ಟು 2 ಇಂಟು 5 ಇಂಟು 5 ಇಂಟು 1. ಸೊ ಎರಡರಲ್ಲೂ ಕಾಮನ್ ಯಾವುದಿದೆ ನೋಡ್ಕೊಳ್ಳಿ. HCF ಆಫ್ 20 and 50 ಈಸ್ 1 2 ಕಾಮನ್ ಇದೆ, ಬರೆದಿದ್ದೀನಿ. ಇಲ್ಲಿ 2 5 ಇಲ್ಲ, ಇಲ್ಲಿ 5 5 ಇದೆ, ಹಾಗಾಗಿ 2 5s are 10 is the answer. Thank you.